ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅಪ್ಡೇಟ್ ಒಂದು ಬಂದಿದೆ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರವು ನೀಡಿದ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿಯು ಕೂಡ ಒಂದಾಗಿರ್ತದೆ. ಇಲ್ಲಿವರೆಗೆ ನೀವು ಬರೋಬ್ಬರಿ 10 ಕಂತುಗಳ ಹಣವನ್ನು ಈಗ ಆಲ್ರೆಡಿ ಪಡ್ಕೊಂಡಿದ್ದೀರಿ. 11 ಮತ್ತು 12ನೇ ಕಂತಿನ ಬಗ್ಗೆ ಅಪ್ಡೇಟ್ ಬಂದಿದೆ. ಇದೇ ರೀತಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ತಪ್ಪದೇ ನಮ್ಮ ಚಾನಲ್ಗೆ ಲೈಕ್ ಮಾಡಿ. ಬನ್ನಿ, ಹಾಗಿದ್ದರೆ ಆ ಅಪ್ಡೇಟ್ ಏನೆಂಬುದನ್ನು ತಿಳಿದುಕೊಂಡು ಬರೋಣ. ಈ ವಿಡಿಯೋನ ನೋಡ್ತಾರಲ್ಲಿ ಒಂದು ಕಳಕಳಿ ಮನವಿ ಏನಪ್ಪ ಅಂದ್ರೆ, ಯಾರಿಗಾದರೂ 11ನೇ ಕಂತು ಮತ್ತು 12ನೇ ಕಂತಿನ ಹಣ ಬಂದಿದ್ದರೆ ಅವರು ಕಮೆಂಟ್ ಮೂಲಕ ನಮಗೆ ಬಂದಿದೆ ಮತ್ತು ಯಾವ ಡಿಸ್ಟಿಕ್ನಲ್ಲಿ ನೀವು ಇದ್ದೀರಾ ಅಂತ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಎಲ್ಲಿವರೆಗೆ ಅಂದರೆ, ಈಗ ಆಲ್ರೆಡಿ ಅಮೌಂಟನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಎಲ್ಲಿವರೆಗೆ ಬಂದಿದೆ ಅಂತ ಅದನ್ನು ತಿಳಿದುಕೊಳ್ಳೋಕ್ಕಾಗಿ ನಾ ಈ ರೀತಿ ಕಮೆಂಟ್ ಮಾಡ್ತಾ ಹೇಳ್ತಾ ಇರೋದು. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದ್ದಾರೆ. ಜುಲೈ 10ನೇ ತಾರೀಕಿನಿಂದ 11ನೇ ಕಂತಿನ ಮತ್ತು 12ನೇ ಕಂತಿನ ಒಟ್ಟಿಗೆ 4,000 ಹಣವನ್ನು ನಿಮಗೆ ಈಗ ಆಲ್ರೆಡಿ ಎಲ್ಲರಿಗೂ ನೀಡ್ತಾ ಬರ್ತಿದ್ದು, ಮೊದಲಿಗೆ ಈ ಹಣವು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಹಿಳೆಯರಿಗೆ ಮತ್ತು ಹಿಂದುಳಿದ ವರ್ಗದ ಮಹಿಳೆಯರಿಗೆ ಹಣ ಮೊದಲು ಜಮಾ ಆಗುತ್ತದೆ ಎಂದು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೂ 11 ಮತ್ತು 12ನೇ ಕಂತಿನ ಹಣವನ್ನು ಪ್ರತಿಯೊಬ್ಬ ಫಲಾನುಭವಿಗಳು ಏನು ಮಹಿಳೆಯರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅಕೌಂಟಿಗೆ ಬಂದೇ ಬರುತ್ತೆ. ಅಂದ್ರೆ ಸ್ವಲ್ಪ ಟೈಮ್ ತೊಗೋತದೆ. ಪ್ರತಿಯೊಬ್ಬರಿಗೆ ಅಕೌಂಟ್ ಬರ್ಬೇಕಂದ್ರೆ ದಿನ ಇಂತಿಷ್ಟು ಅಮೌಂಟನ್ನು ಹಾಕ್ತಾ ಇರ್ತಾರೆ. ಅದಕ್ಕಾಗಿ ಸ್ವಲ್ಪ ಟೈಮ್ ತೊಗುತ್ತೆ ನಿಮಗೆ. ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಬಂದು ಮುಟ್ಟಬೇಕಂದ್ರೆ ಜುಲೈ 31ನೇ ತಾರೀಕಿನ ಒಳಗಾಗಿ ನಿಮ್ಮ ಪ್ರತಿಯೊಬ್ಬ ಫಲಾನುಭವಿಗಳು ಏನಿದಾರಲ್ಲ ಒಟ್ಟರಿಗೆ ಹಣ ಬಂದ ಮುಟ್ಟುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದ್ದಾರೆ. ಸಾಕಷ್ಟು ಜಾಲತಾಣಗಳಲ್ಲಿ ಮಾಹಿತಿ ಒಂದು ಹರಿದಾಡ್ತಿದ್ದೆ, ನೀವು ನೋಡಿರ್ಬೋದು. ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಮುಗಿತತಿ, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಹಾರಿಸಿ ಬಂದಿಲ್ಲ ಅಂದ್ರೆ ಗೆಲುವು ಸಾಧಿಸಿಲ್ಲ, ಅದಕ್ಕಾಗಿ ಇದನ್ನು ಮುಚ್ತಾರಂತ. ಆದರೆ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಫೇಕ್ ರೇಷನ್ ಕಾರ್ಡ್, ಅದ್ರ ಜೊತೆಗೆ ಗೃಹಲಕ್ಷ್ಮಿ ಹಣ ಯೂಸ್ ಇಲ್ಲ ಅಂದ್ರೆ ಬೇರೆ ಸ್ಟೇಟ್ನ ಅಭ್ಯರ್ಥಿಗಳಿಗೆ ಅಥವಾ ಫಲಾನುಭವಿಗಳಿಗೆ ಹೋಗ್ತಾ ಇದೆ. ಅದನ್ನು ತಡೆಯುವ ಸಲುವಾಗಿ ಇಲ್ಲಿವರೆಗೂ ನಾವು ಕಾಯ್ದುಕೊಳ್ತಿದ್ವಿ. ಅಂದರೆ ಫೇಕ್ ನಿಮ್ಮ ಇರೋದಲ್ಲ, ಒಂದು ಮನೆಗೆ 3 ಅಥವಾ 4 ರೇಷನ್ ಕಾರ್ಡ್ ಇದ್ದವರು, ಹಾಗೆ ಫೇಕ್ ಡೀಟೇಲ್ಸನ್ನು ಕೊಟ್ಟು ರೇಷನ್ ಕಾರ್ಡನ್ನು ಯಾರ್ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂಥವನ್ನೆಲ್ಲ ಸಂಪೂರ್ಣವಾಗಿ ಬಂದ್ ಅಥವಾ ತೆಗೆದು ಹಾಕುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಜರುಗಿದ್ದು. ಅದಕ್ಕಾಗಿ ಹಣ ಕೂಡ ಲೇಟಾಗಿ ನಿಮಗೆ ಸಂದಾಯ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿಯ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.